ರಾಜ್ಯದುದ್ದಗಲಕ್ಕೂ ಇವತ್ತು ಹನುಮನ ನಾಮಸ್ಮರಣೆ ಜೋರಾಗಿತ್ತು. ಮಂಡ್ಯದಲ್ಲಿ ಸಂಕೀರ್ತನ ಯಾತ್ರೆಯ ಘೋಷ ಮೊಳಗಿದ್ರೆ ಅಂಜನಾದ್ರಿಯಲ್ಲಿ ಭಕ್ತರು ಭಕ್ತಿಯಲ್ಲಿ ಮಿಂದೆದ್ದಿದ್ದಾರೆ. ಎಲ್ಲೆಲ್ಲೂ ಜೈ ಶ್ರೀರಾಮ್ ಅನ್ನೋ ಹರ್ಷೋದ್ಗಾರ, ಬೀದಿ ಬೀದಿಯಲ್ಲೂ ಕೇಸರಿ ನಂದನ ಕೂಗು, ರಸ್ತೆಯ ಪ್ರತಿ ಇಕ್ಕೆಲಗಳಲ್ಲೂ ರಾರಾಜಿಸುತ್ತಿರೋ ಕೇಸರಿ ಕಲರವ. ಇವತ್ತು ರಾಮನ ಬಂಟ ಹನುಮನ ಸಂಭ್ರಮ ಮುಗಿಲು ಮುಟ್ಟಿತ್ತು. ಇಷ್ಟು ದಿನ ಪವನಸುತನನ್ನ ಸ್ಮರಿಸುತ್ತಿದ್ದ ಮಾಲಾಧಾರಿಗಳು ಇವತ್ತು ಊರೂರಲ್ಲೂ ಜೈಕಾರ ಹಾಕಿದ್ದಾರೆ. ಅಂಜನಾದ್ರಿ, ಶ್ರೀರಂಗಪಟ್ಟಣ ಸೇರಿದಂತೆ ರಾಜ್ಯದ ಹಲವೆಡೆ ಅದ್ದೂರಿ ಸಂಕೀರ್ತನಾ ಯಾತ್ರೆ ನಡೆಸಿದ್ದಾರೆ. ಆದರೆ ಶ್ರೀರಂಗಪಟ್ಟಣದಲ್ಲಿ ಮಾತ್ರ ದೊಡ್ಡ ಹೈಡ್ರಾಮವೇ ನಡೆದು ಹೋಗಿದೆ. ಕೇಸರಿ ಯಾತ್ರೆಯ ಮಧ್ಯೆಯೇ ಜಾಮಿಯಾ ಮಸೀದಿ ಕೂಗು ಎಲ್ಲರನ್ನ ಬೆಚ್ಚಿ ಬೀಳಿಸುವಂತೆ ಮಾಡಿದೆ. ಹನುಮ ಜಯಂತಿ ಆದ ನಂತರ ನಡೆಯೋದೇ ಸಂಕೀರ್ತನ ಯಾತ್ರೆ. ಪವಿತ್ರ ಮಾಲೆ ಧರಿಸಿದ ಭಕ್ತರು ಇವತ್ತು ಶ್ರೀರಂಗಪಟ್ಟಣದಲ್ಲಿ ಸಂಕೀರ್ತನ ಯಾತ್ರೆ ಹಮ್ಮಿಕೊಂಡಿದ್ರು. ಮೊದಲೇ ಇದು ಹೇಳಿ ಕೇಳಿ ಸೂಕ್ಷ್ಮ ಪ್ರದೇಶ. ಯಾಕಂದ್ರೆ ಮೂಡಲ ಬಾಗಿಲು ಆಂಜನೇಯನ ದೇವಸ್ಥಾನದ ಮೇಲೆ ಜಾಮಿಯಾ ಮಸೀದಿ ಕಟ್ಟಿದ್ದಾರೆ ಅನ್ನೋದು ಹಿಂದೂಗಳ ವಾದ. ಹೀಗಾಗಿಯೇ ಇದೇ ವಿಷಯವಾಗಿ ಆಗಾಗ ಬೆಂಕಿ ಹೊತ್ಕೊಳ್ತಿರುತ್ತೆ. ಇವತ್ತು ಸಂಕೀರ್ತನ ಯಾತ್ರೆ ಹಮ್ಮಿಕೊಂಡಿದ್ರಿಂದ ಪೊಲೀಸರ ಸರ್ಪಗಾವಲನ್ನೇ ಹಾಕಲಾಗಿತ್ತು. ಆದ್ರೂ ಕೂಡ ಆಕ್ರೋಶದ ಕಿಡಿ ಹೊತ್ಕೊಂಡಿತ್ತು. ಶ್ರೀರಂಗಪಟ್ಟಣದ ಗಂಜಾಂನಿಂದ ಸಂಕೀರ್ತನ ಯಾತ್ರೆ ಆರಂಭವಾಗ್ತಿದ್ದಂತೆ ಸಾವಿರಾರು ಮಂದಿ ಭಾಗಿಯಾಗಿದ್ರು. ದಾರಿಯುದ್ದಕ್ಕೂ ಕೇಳ್ತಿದ್ದ ಜೈ ಹನುಮಾನ್, ಜೈ ಶ್ರೀರಾಮ್ ಅನ್ನೋ ಘೋಷ. ಡಿಜೆ ಸದ್ದಿಗೆ ಕುಣಿದು ಕೇಕೆ ಹಾಕ್ತಿದ್ದವರು ಜಾಮಿಯಾ ಮಸೀದಿ ಬಳಿ ಬರ್ತಿದ್ದಂತೆ ಎಲ್ಲರ ಕಂಗಳು ನೆಟ್ಟಗಾಗಿ ಹೋದವು. ಮೂಡಲ ಬಾಗಿಲು ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ಧ್ವಂಸ ಮಾಡಿ ಗೌರಿ ಕುಂಡದಲ್ಲಿ ಹಾಕಿ ಆ ಮೂರ್ತಿನ ಪುನಃ ತಗೊಬಂದು ಇಲ್ಲಿ ಕ್ಷಣಾಂಬಿಕಾ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆ ಸ್ವಾಮಿನ ಮೂಲ ನಿವಾಸ ಏನಿತ್ತು, ಇವತ್ತು ಜಾಮಿಯಾ ಮಸೀದಿ ಏನಿದೆ ಆ ಸ್ಥಾನದಲ್ಲಿ ಕೂರಿಸ್ಬೇಕು. ಇದು ಪ್ರತಿಯೊಬ್ಬ ಹಿಂದುವಿನ ಕನಸು. ಅದನ್ನು ಮುಂಬರುವ ದಿನಗಳಲ್ಲಿ ಕಾಯ ವಚ ಮನಸ್ಸ ನಾವು ಪ್ರಾಮಾಣಿಕವಾಗಿ ಮಾಲಾಧಾರಿಗಳು ಮಾಡೇ ಮಾಡ್ತೀವಿ. ಸಂಕೀರ್ತನ ಯಾತ್ರೆ ಜಾಮಿಯಾ ಮಸೀದಿ ಮುಂದೆ ಬರ್ತಿದ್ದಂತೆ ದಶದಿಕ್ಕಲ್ಲೂ ರಾಮನ ಬಂಟನ ಉದ್ಗಾರ ಶುರುವಾಗಿತ್ತು. ರಸ್ತೆಯಲ್ಲೇ ಕರ್ಪೂರ ಹಚ್ಚಿದ ಮಾಲಾಧಾರಿಗಳು ಈ ಜಾಗ ನಮ್ಮದು, ಇಲ್ಲಿ ರಾಮ ಮಂದಿರ ಕಟ್ಟೇ ಕಟ್ತೀವಿ ಅಂತ ಆರ್ಭಟಿಸಿದ್ರು. ಮಸೀದಿ ವೃತ್ತದ ಬಳಿ ರಾಮನಾಮ ಭಜನೆ ಜೋರಾಗ್ತಿದ್ದಂತೆ ಕೆಲವರು ಮಸೀದಿಯೊಳಗೆ ನುಗ್ಗೋದಿಕ್ಕೆ ಯತ್ನಿಸಿದ್ರು. ಖಾಕಿ ಸರ್ಪಗಾವಲೇ ಬೀಡು ಬಿಟ್ಟಿದ್ರಿಂದ ಪರಿಸ್ಥಿತಿ ಕೈಮೀರೋದಿಕ್ಕೂ ಮುನ್ನ ಬ್ರೇಕ್ ಹಾಕಿದ್ರು. ಪೊಲೀಸರ ಕಣ್ಗಾವಲಲ್ಲಿ ಶಾಂತಿಯುತವಾಗಿ ಸಂಕೀರ್ತನ ಯಾತ್ರೆ ಮುಕ್ತಾಯಗೊಳ್ತು. ಈ ವರ್ಷದ ಸಂಕೀರ್ತನ ಯಾತ್ರೆಯು ಯಶಸ್ವಿಯಾಗಿ ಮುಕ್ತಾಯ ಆಗ್ತಾ ಇದೆ. ಸೊ ನಾವು ಹೇಳ್ತಿರೋದು, ದಯಮಾಡಿ ಆದಷ್ಟು ಬೇಗ ನಮ್ಮ ಮಂದಿರವನ್ನು ನಮಗೆ ಕೊಟ್ಟುಬಿಡಿ. ಆಂಜನೇಯನ ಜನ್ಮಸ್ಥಳದಲ್ಲಿ ಭಕ್ತರ ಹರ್ಷೋದ್ಗಾರ. ಆಂಜನೇಯನ ಜನ್ಮಸ್ಥಳವಾದ ಅಂಜನಾದ್ರಿಯಲ್ಲಿ ಇವತ್ತು ಭಗವಂತನೇ ಧರೆಗಿಳಿದಂತೆ ಭಾಸವಾಗ್ತಿತ್ತು. ಎತ್ತ ಕಣ್ ಹಾಯಿಸಿದ್ರೂ ಬರೀ ಕೇಸರಿ ಪತಾಕೆಗಳೇ ಕಣ್ಣಿಗೆ ರಾಚ್ತಾ ಇದ್ವು. ಅಂಜನಾದ್ರಿ ಬೆಟ್ಟದಲ್ಲಿ ಇವತ್ತು ಹನುಮ ಮಾಲಾಧಾರಿಗಳ ಮಾಲೆ ವಿಸರ್ಜನೆ ಇತ್ತಿದ್ರಿಂದ ಮಧ್ಯರಾತ್ರಿ 1 ಗಂಟೆಯಿಂದಲೇ ಲಕ್ಷಾಂತರ ಭಕ್ತರು ಅಂಜನಾದ್ರಿಯತ್ತ ದಾಂಗುಡಿ ಇಟ್ಟಿದ್ರು. ಸೂರ್ಯೋದಯದ ಹೊತ್ತಲ್ಲಿ ಆಂಜನೇಯನಿಗೆ ಪ್ರಧಾನ ಅರ್ಚಕ ವಿದ್ಯಾದಾಸ ಬಾಬಾ ನೇತೃತ್ವದಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳನ್ನ ನೆರವೇರಿಸಲಾಯಿತು. ಹಾಲಿನ ಅಭಿಷೇಕ, 101 ಎಳನೀರಿನ ಅಭಿಷೇಕದ ಕ್ಷಣಗಳನ್ನ ಕಣ್ತುಂಬಿಕೊಂಡ ಭಕ್ತರು ಪುನೀತರಾದರು. ಅಂಜನಾದ್ರಿ ಬೆಟ್ಟ ಹತ್ತೋದಂದ್ರೆ ತಮಾಷೆ ಮಾತಲ್ಲ. ಯಾಕಂದ್ರೆ 575 ಮೆಟ್ಟಿಲುಗಳನ್ನೇರಿ ಪರ್ವತದ ತುತ್ತ ತುದಿಗೆ ಹೋಗ್ಬೇಕು. ಆಗ್ಲೇ ಭಗವಂತನ ದರ್ಶನ ಸಿಗೋದು. ಇವತ್ತು ಹನುಮ ಭಕ್ತರ ಮಾಲೆ ವಿಸರ್ಜನೆ ಇದ್ದಿದ್ರಿಂದ ವಿದೇಶಿಗರೂ ಕೂಡ ಬೆಟ್ಟವನ್ನೇರಿ ಭಗವಂತನ ದರ್ಶನ ಪಡೆದ್ರು. ಇವತ್ತು ಅಂಜನಾದ್ರಿ ಪರ್ವತದಲ್ಲಿ ಹನುಮ ಮಾಲಾ ವೃತ ನಡೀತಾ ಇದೆ. ಏನು ಭಕ್ತರು ಹನುಮ ಮಾಲೆಯನ್ನು ಹಾಕಿಕೊಂಡವರು ಇವತ್ತು ವಿಸರ್ಜನೆಯನ್ನು ಮಾಡ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ಇಲ್ಲಿ ಕಳೆದ 30 ವರ್ಷಗಳ ಹಿಂದೆ ಇಲ್ಲಿ ಆ ಸಣ್ಣ ಪ್ರಮಾಣದಲ್ಲಿ ಆರಂಭವಾಗಿದ್ದು ಇವತ್ತು ಲಕ್ಷಾಂತರ ಜನ ಬರ್ತಾ ಇದ್ದಾರೆ. ಆಂಧ್ರದ ಗಡಿಯಲ್ಲಿ ಪಂಜುರ್ಲಿ ಹನುಮನ ದರ್ಶನ. ತುಳುನಾಡಿನ ದೈವಗಳ ಹವಾ ಅದೆಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಆಗಿದೆ ನೋಡಿ. ಆಂಧ್ರಪ್ರದೇಶ ಹಾಗೂ ಕರ್ನಾಟಕ ಗಡಿಭಾಗದಲ್ಲಿ ಪಂಜುರ್ಲಿ ದೈವದ ದರ್ಶನವಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ವೀರಪ್ಪಲ್ಲಿ ಗ್ರಾಮದಲ್ಲಿ ಆಂಜನೇಯನನ್ನ ಪಂಜುರ್ಲಿಯಂತೆ ರೆಡಿ ಮಾಡಿದ್ರು. ಪಂಜುರ್ಲಿ ದೈವದ ಆಕಾರದಲ್ಲಿ ಹನುಮ ದೇವರಿಗೆ ಸಿಂಗಾರ ಮಾಡಿದ್ರು.
ಅಭಯಾಂಜನೇಯನ ಈ ವಿಶೇಷ ಅಲಂಕಾರವನ್ನು ಕಂಡ ಭಕ್ತರು ಮೂಕವಿಸ್ಮಿತರಾಗಿದ್ದಾರೆ. ಒಟ್ನಲ್ಲಿ ರಾಜ್ಯದುದ್ದಕ್ಕೂ ಇವತ್ತು ಹನುಮ ಭಕ್ತರ ಸಂಭ್ರಮ ಮುಗಿಲು ಮುಟ್ಟಿತ್ತು. ನ್ಯೂಸ್ 18.